ರಸ್ತೆ ಕಾಮಗಾರಿ ಕಳಪೆ, ಸ್ಥಳೀಯರಿಂದ ಆಕ್ರೋಶ. ದಾಂಡೇಲಿ ನಗರದಲ್ಲಿ ಗಾಂಧಿನಗರ ಸೇರಿದಂತೆ ನಗರದ ಅನೇಕ ಕಡೆ ನಡೆಯುತ್ತಿರುವ ಡಾಂಬರೀಕರಣ ಕಾಮಗಾರಿಯು ಅತ್ಯಂತ ಕಳಪೆ ಆಗಿದ್ದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿವಿಧ ಕಾಮಗಾರಿಗಳಿಗಾಗಿ ಹಾಳಾಗಿದ್ದ ರಸ್ತೆಯನ್ನು ದುರಸ್ತಿ ಕಾರ್ಯ ಕೈಗೊಂಡಿದ್ದು, ಇದಕ್ಕಾಗಿ ಬಳಸಲಾಗುತ್ತಿರುವ ಜಲ್ಲಿಕಲ್ಲು ಸೇರಿದಂತೆ ಡಾಂಬರು, ಇತರೆ ಮೂಲಭೂತ ವಸ್ತುಗಳು ಅತ್ಯಂತ ಕಳಪೆ ಗುಣಮಟ್ಟದ್ದಾಗಿದ್ದು, ಕಾಮಗಾರಿಯೂ ಕೂಡ ಕಳಪೆಯಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ರಸ್ತೆ ಸರಿ ಇಲ್ಲದ ಕಾರಣ ಹೈರಾಣ್ ಆಗಿದ್ದ ಸ್ಥಳೀಯರು ಈಗ ರಸ್ತೆ ದುರಸ್ತಿ ಮಾಡುತ್ತಿರುವುದಕ್ಕೆ ಹರ್ಷ ಪಡೆಯಬೇಕು, ಇಲ್ಲವೋ ಕಳಪೆ ಕಾಮಗಾರಿಯಿಂದ ರಸ್ತೆ ತಿಂಗಳೊಳಗೆ ಕಿತ್ತಿ ಹೋಗುತ್ತದೆ ಎಂದು ದುಃಖ ಪಡಬೇಕು, ತಿಳಿಯದ ಸ್ಥಿತಿ ಉಂಟಾಗಿದೆ. ನಗರದ ಅನೇಕ ರಸ್ತೆಗಳಲ್ಲಿ ಡಾಂಬರೀಕರಣ ನಡೆಯುತ್ತಿದ್ದು, ಅಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಣಮಟ್ಟದ ರಸ್ತೆ ನೀಡಬೇಕಾಗಿದ್ದ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡುತ್ತಿದ್ದು, ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆ ನಿರ್ಮಿಸಿದ ಗುಣಮಟ್ಟವನ್ನು ನೋಡಿದರೆ ಅತ್ಯಂತ ಕೆಳಮಟ್ಟದ ವಸ್ತುಗಳನ್ನು ಬಳಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. 10 ವರ್ಷ ಬಾಳಿಕೆ ಬರಬೇಕಾಗಿದ್ದ ರಸ್ತೆಗಳು ಕಾಮಗಾರಿ ಮಾಡಿದ 2-3 ತಿಂಗಳೊಳಗೆ ಕಿತ್ತಿ ಹೋಗುವ ಸ್ಥಿತಿಯಂತೆ ರಸ್ತೆ ನಿರ್ಮಾಣ ಮಾಡುತ್ತಿರುವುದು ಯಾವ ಪುಣ್ಯ ಕಾರ್ಯವೆಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. गाड़ा काम चालू. मैं अब भेजता हूँ कमिश्नर को, मालूम पड़ना है कमिश्नर थाने वाले हैं. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.